ನಮ್ಮ ಗುರುಗಳ ಸಮಾನವಾಗಿರುವಂಥ ಮನೋಹರ್ ಪತ್ತರ್ ಇವತ್ತು ನಿವೃತ್ತಿಯ ದಿನ. ನಮಗೆ ಆ ಥರ ಯಾವತ್ತೂ ಅನಿಸಿಲ್ಲ ನಿವೃತ್ತಿ ಅಂತ, ಯಾಕೆಂದರೆ ಅವ್ರ ಪ್ರವೃತ್ತಿ ಬಂದು ಫೋಟೋಗ್ರಫಿ. ಸೊ ಸದಾ ನಮ್ಮ ಜೊತೆ ಇದ್ದೇ ಇರ್ತಾರೆ. ನಿವೃತ್ತಿ ಅನ್ನೋದು ಒಂದು ಹೆಸರಿಗಷ್ಟೇ. ಇದು ಸೆಕೆಂಡ್ ಇನ್ನಿಂಗ್ಸ್ ಶುರು ಆಗ್ತಾ ಇದೆ. ಇನ್ನು ಮುಂದೆ ಅವರ ಪ್ರವೃತ್ತಿಲಿ ಅಂದರೆ ಫೋಟೋಗ್ರಫಿಲಿ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಜನಗಳಿಗೆ ಖುಷಿ ಪಡಿಸ್ತಾರೆ ಅಂತ ನನ್ನ ಅನಿಸಿಕೆ. ನಮಸ್ಕಾರ. ಹಾಯ್. ಹಾಯ್. ವರ್ಡ್ಸ್ ಬೆಸ್ಟ್ ಫಾದರ್. ಹಾಯ್, ನಮಸ್ಕಾರ. ನಾನು ಆ್ಯಕ್ಚುಲಿ ತುಂಬ ಲೇಟಾಗಿ ಹುಟ್ಟಿದ್ದು ಫಸ್ಟು, ಅದರಲ್ಲಿ ಅವ್ರಿಗೆ ಬೇಜಾರು ಮಾಡಿಬಿಟ್ಟಿದ್ದೀನಿ ಅನ್ಸುತ್ತೆ. ಬಟ್ ಇನ್ನು ಮುಂದೆ ನನ್ನ ಬಗ್ಗೆ ಅವ್ರು ಯಾವತ್ತೂ ರಿಗ್ರೆಟ್ ಮಾಡೋ ಥರ ನಾನು ದೊಡ್ಡದಾಗಿ ಬೆಳೆದು ತೋರಿಸ್ತೀನಿ ಅವರಿಗೆ. ಅವ್ರು ಕಂಡ್ರೆ ಅದು ಪದಗಳಲ್ಲಿ ವರ್ಣಿಸಲಾಗದ ಪ್ರೀತಿ ನಮಗಿದೆ. ಇಷ್ಟ ಹೇಳೋಕ್ಕಿಂತ ಮುಂಚೆನೇ ತಂದ್ಕೊಟ್ಟಿದ್ದಾರೆ ನಮಗೆ. ಸೊ ಇನ್ಮೇಲೂ ಅಷ್ಟೇ, ಇಷ್ಟು ವರ್ಷ ನಮ್ಮನ್ನು ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇನ್ಮೇಲೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊತೀವಿ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಸೊಗಸಾಗಿ ಮಾತಾಡಿದ್ರಿ. ಇಷ್ಟು ದಿನ ಬ್ಯುಸಿಯಾಗಿದ್ರು, ಇವಾಗ ಪರವಾಗಿಲ್ಲ, ಮನೇಲಿ ಇರ್ತಾರೆ ಎಲ್ಲರ ಜೊತೆಲಿ ಮಾತಾಡ್ಕೊಂಡು, ಮಕ್ಕಳ ಜೊತೆಲಿ. ಅದೇ ಖುಷಿ. ನಿಮಗೆ ಸಾಕಷ್ಟು ಸಮಯ ಕೊಡ್ತಾರೆ ಈಗ. ಸೊ ಎಲ್ಲಾದ್ರೂ ಹೊರಗಡೆ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗೋಕ್ಕೆ, ಮತ್ತು ನಿಮಗೆ ಮನೇಲಿ ನಿಮ್ಮ ಅಡುಗೆ ಕೆಲಸ ಸಹಾಯ ಮಾಡೋಕ್ಕೆ. ಅಡುಗೆ ಕೆಲಸ ಏನು ಸಹಾಯ ಮಾಡಲ್ಲ, ಇರ್ತಾರೆ ಜೊತೆಗಷ್ಟೇ. ನಮಸ್ಕಾರ ಸರ್. ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಒಬ್ಬರು ಕೂಲೆಸ್ಟ್ ಪರ್ಸನ್ ನಾನು ನೋಡಿರೋದಲ್ಲಿ. ನಾವು ಕಲಿಬೇಕಾಗಿರೋದು ಅವರಿಂದ ಏನಂದರೆ, ಫಸ್ಟು ತಾಳ್ಮೆಯಿಂದ ಸೊಲ್ಯೂಷನ್ ಹುಡ್ಕೋದು ಪ್ರತಿಯೊಂದಕ್ಕೂ. ಯಾವುದಕ್ಕೂ ಸುಮ್ಮನೆ ನಮ್ಮ ಏಜಲ್ಲಿ ಇರೋರು ಇದು ಮೇನ್ ಕಲಿಬೇಕಾಗಿರೋದೇನೆಂದರೆ, ಅವ್ರದಿಂದ ಫಸ್ಟು ತಾಳ್ಮೆಯಿಂದ ಸೊಲ್ಯೂಷನ್ ಹುಡುಕ್ಬೇಕು ಯಾವುದೇ ಪ್ರಾಬ್ಲಮ್ಗೆ. ಅದರಿಂದ ನಾನು ಅವರಿಂದ ಕಲಿತಾ ಇರೋದು, ಇನ್ನೂ ಕಲಿತಿಲ್ಲ, ಫುಲ್ಲು ಕಲಿತಾ ಇರೋದು. ಮತ್ತು ಅವ್ರಿಗೆ ಯಾವ ಥರ ನಮ್ಮ ಫ್ಯಾಮ್ಲಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲದರಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಏನೇ ಡಿಸಿಷನ್ ತೊಗೋಬೇಕಂದ್ರೂ ಮೊದಲು ಅವ್ರಿಗೆ ಕೇಳ್ತೀವಿ ನಾವು. ನಮ್ಮ ಅಪ್ಪನಿಗೆ ಆದರೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ, ಅದೇ ರೆಸ್ಪೆಕ್ಟು ಇವ್ರಿಗೂ ಇರೋದು, ಈಕ್ವಾಲಿಟಿಯಲ್ಲಿ ನೋಡ್ತಾ ಇದ್ದೀನಿ. ನಮಸ್ಕಾರ ಸುಧೀರ್ ಅವರೇ. ಇವತ್ತು ವೃತ್ತಿಯಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ ಪತ್ತರ್ ಅವರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಆಮೇಲೆ ಪತ್ತರ್ ಅವ್ರ ಬಗ್ಗೆ ನಿಮ್ಮ ಒಂದು ವಿಶೇಷವಾದ ಮಾತು. ವೃತ್ತಿಯಲ್ಲಿ ಏನು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಗೊತ್ತಿಲ್ಲ. ಸ್ನೇಹದಲ್ಲಿ ಯಾವತ್ತೂ ರಿಟೈರ್ಮೆಂಟ್ ಅಂತಾನೇ ಇಲ್ಲ. ಅವರು ಯಾವಾಗೂ ಸ್ನೇಹಜೀವಿ ನಮಗೆ. ಪತ್ತರ್ ಸರ್ ಹೇಗೆ ಅಂದರೆ, ಆ ನಗು ಇದೆ ನೋಡಿ, ಆ ನಗುಲೇ ಎಲ್ಲನೂ ನುಂಕೋತಾರೆ ಅವರು. ಅಂಥ ಸ್ನೇಹಜೀವಿ ಅವರು. ಅಂದರೆ ನಮಗೆಲ್ಲ ಹೇಳ್ಬೇಕು ಅಂದರೆ, ನಮಗೆ ಒಂದು ದೊಡ್ಡ ಅಣ್ಣನ ಹೆಗ್ಲು ಮೇಲೆ ಹೇಗೆ ಒಂದು ಕೈ ಇಟ್ಟರೆ ಇರುತ್ತೆ, ಆ ಥರ ನಮ್ಗೆ ಅಣ್ಣ ಇದ್ದಂಗೆ ಅವರು. ಒಂದು 15-16 ವರ್ಷ ಆಯಿತು ಅನ್ಸುತ್ತೆ ಪರಿಚಯ ಆಗಿ. ಕೋಪ ಮಾಡ್ಕೊಂಡಿದ್ದು ನಾನು ನೋಡಲೇ ಇಲ್ಲ ಇವತ್ತವರೆಗೂ. ಲೇಟಾಗಿ ಹೋದ್ರು, ಒಂದು 5 ನಿಮಿಷ ಲೇಟಾಗಿ ಹೋದ್ರು ಸಹಿತ ಬನ್ನಿ ಬೇಗ ಅಂತಾರೆ ಹೊರತು ಆಮೇಲೆ ಏನು ಅದ್ರ ಬಗ್ಗೆ ಮಾತೇ ಇರಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಅಂಥ ಸ್ನೇಹಜೀವಿ ಪತ್ತರ್ ಸಾರು. ಅಂದರೆ ಅವರ ಸ್ನೇಹ ಪಡೆದಿದ್ದು ನಮ್ಮದೆಲ್ಲ ಒಂದು ಸೌಭಾಗ್ಯ ಅಂತ, ನನಗಂತೂ ನಂಗೆ ಸೌಭಾಗ್ಯ ಅಂತ ಅನ್ಕೋತೀನಿ, ಆಯಿತಾ. ಆ ಒಂದು ಟೈಮಲ್ಲಿ ನಮಗೆ ತುಂಬ ಕಮ್ಮಿ ಪ್ರೋಗ್ರಾಮ್ ಇರೋ ಟೈಮಲ್ಲಿ ನಮ್ಮ ಕೈ ಹಿಡಿದು ಎತ್ತಿದ್ದಾರೆ ಅವರು. ಇವತ್ತು ನಾವೇನೇ ಇದ್ದರೂ ಅದು ಅವರಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಕುಟುಂಬ ಎಲ್ರಿಗೂ ಸಹ ನಿವೃತ್ತಿ ಜೀವನ ಸುಖವಾಗಿ ಆ ದೇವರು ಇರಲಿ ಅಂತ ಭಗವಂತನಲ್ಲಿ ನಮ್ಮೆಲ್ಲ BHL ಬಳಗ, ಸ್ನೇಹಿತರ ಬಳಗ ಪರವಾಗಿ ಅವರಿಗೆ ನಾವು ನಿವೃತ್ತಿ ಜೀವನ ಸುಖವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅದಕ್ಕೆ ನಾನು ಕಲಿಯುಗದ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮನೋಹರ್ ಪತ್ತರ್ ಅವರು. ಅವ್ರು ಯಾವತ್ತೂ ಮಾತಾಡ್ತಿದ್ದಿಲ್ಲ, ಅವ್ರು ಮಾತಾಡಬೇಕಂತ ಅನ್ನೋದೇ ನನ್ನ ಉದ್ದೇಶ. ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾಟ್ ಓನ್ಲಿ ದ್ಯಾಟ್, ಅವ್ರ ಪರ್ಸ್ನಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ, ಇವತ್ತು 60 ವರ್ಷ ಅಂತ ಹೇಳೋಕ್ಕಾಗೋದಿಲ್ಲ. ಒಳ್ಳೆ ರಾಜ್ಕುಮಾರ್ ಪರ್ಸ್ನಾಲಿಟಿ ಇದೆ. ಅವ್ರು ಮೊನ್ನೆ ಅವ್ರದ್ದು ಸ್ಟೇಟಸ್ನಲ್ಲಿ ಹಾಕಿದ್ರು, ಅವರು ಉಳುಮೆ ಮಾಡ್ತಾಯಿದ್ರು ಜಮೀನಲ್ಲಿ. ಮಾಡಿ ಸರ್, ನೀವು ರೈತರು ಆಗಿ, ಫೋಟೋಗ್ರಾಫರ್ ಆಗಿ, ಜನಪ್ರಿಯ, ಇನ್ನೂ ಏನೇನು ಆಗ್ಬೇಕಂತಿರಲ್ಲ, ದಾನ ಧರ್ಮ ಮಾಡ್ತಾ ಇರಿ, ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡುತ್ತೆ ಹೇಳ್ಬಿಟ್ಟು ನಾನು ಹೇಳ್ಬಿಟ್ಟು ನನ್ನ ಆತ್ಮಹತ್ಯೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು. ಮತ್ತು ಅವರ ಸಹೋದ್ಯೋಗಿಗಳು ಮತ್ತು ವೃತ್ತಿ ಸಹೋದ್ಯೋಗಿಗಳು ಹಾಗೂ ಪ್ರವೃತ್ತಿ ಸಹೋದ್ಯೋಗಿಗಳು ಇಷ್ಟೊತ್ತು ಅವ್ರ ಬಗ್ಗೆ ಹೇಳಿದರು. ಸ್ನೇಹಜೀವಿ, ಕೂಲ್ ಕ್ಯಾಪ್ಟನ್ ಅಂತಲೂ ಅಂದರು. ಎಲ್ಲ ಥರನೂ ಅವ್ರ ಬಗ್ಗೆ ಹೇಳಿದ್ರು. ಈಗ ಕೊನೆಯದಾಗಿ ಅವರ ಇಲ್ಲಿವರೆಗೂ ನಡ್ಕೊಂಡು ಬಂದ ಜೀವನದ ಬಗ್ಗೆ ಒಂದೆರಡು ಮಾತುಗಳು ನಮ್ಮಂಥ ಜೂನಿಯರ್ಗೆ ಏನು ಸಲಹೆಗಳು ಯಾವ ಥರ ಕೊಡ್ತಾರೆ ಅಂತ ಅವ್ರ ಬಾಯಿಂದಾನೆ ಕೇಳೋಣ. ಎಲ್ಲರಿಗೂ ಧನ್ಯವಾದಗಳು. ಚಿಕ್ಕದಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ತುಂಬ ಗ್ರ್ಯಾಂಡಾಗಿ ಆಗಿದೆ. ಅದಕ್ಕೆಲ್ಲ ಕಾರಣಕರ್ತರು ತಾವುಗಳು. ನನ್ನ ಮೇಲೆ ವಿಶ್ವಾಸ ಇಟ್ಟು
ಬಂದು ಈ ಭೋಜನಕೂಟನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ, ತಮಗೆಲ್ಲ ಧನ್ಯವಾದಗಳು. ವೃತ್ತಿ ಜೀವನದಲ್ಲಿ ವೃತ್ತಿ ಸ್ಟಾರ್ಟ್ ಮಾಡ್ತೀವಿ, ಅದು ನಿವೃತ್ತಿ ಅಂತ ಇದ್ದೇ ಇರುತ್ತೆ. ವೃತ್ತಿ ಸ್ಟಾರ್ಟ್ ಆದಮೇಲೆ ಅದ್ರ ಜೊತೆನೇ ನಿವೃತ್ತಿ ಅನ್ನೋದು ಒಂದು ಘಟ್ಟ, ಅದು ನಾವು ಎಲ್ಲರೂ ತಲುಪಲೇಬೇಕು, ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬಟ್ ನಿವೃತ್ತಿ ಪಡೆಯೋ ಭಾಗ್ಯ ಇದೆಯಲ್ಲ, ಅದು ಎಲ್ಲರಿಗೂ ಸಿಗಲ್ಲ. ಮರೆಯಲಾದ ಘಟನೆ ಅಂತ ಏನಾದರೂ ಇದ್ದರೆ ಇವಾಗ ಎಲ್ಲರ ಮುಂದೆ ಯಾವುದಾದ್ರೂ ಅಂತ ಕೇಳ್ತಾ ಇರೋದು ನಾನು. ಅದಕ್ಕೆ ವೃತ್ತಿ, ಪ್ರವೃತ್ತಿ, ಸಂಸಾರ ಏನೇ ಆಗಲಿ ಯಾವುದಾರದು ಮರಿಲಾರದ ಘಟನೆ, ಇದು ನೆನಪಾಗಿರ್ಬೋದು, ಸಿಹಿ ನೆನಪಾಗಿರ್ಬೋದು, ಈ ಹೊತ್ತಲ್ಲಿ ಏನಾದರೂ ನಮ್ಮ ಜೊತೆ ಹಂಚ್ಕೋಬೇಕು ಅನ್ಸಿದ್ರೆ ಯಾವುದು ಹಂಚ್ಕೋತೀರ? 1990ನಲ್ಲಿ ನಮ್ಮ ಮಗಳ ಹುಟ್ಟಿದ್ದು ನಂದು ಮರೆಯಲಾಗದ ಘಟನೆ ಅಷ್ಟೇ, ಇನ್ನೇನು. ಯಾವಾಗಲೂ ಹಸನ್ಮುಖಿ ಆಗಿರುವ ಮನೋಹರ್ ಪತ್ತಾರ್ ಇವರಿಗೆ ವೃತ್ತಿ ಜೀವನದಲ್ಲಿ ಇಷ್ಟೊಂದು ಸ್ನೇಹಿತರನ್ನು ಗಳಿಸಿದ್ದಾರೆ. ನನ್ನ ಹೆಸರು ಕನಕರಾಜ್ ಅಂದ್ಬಿಟ್ಟು, ನನ್ನ ಜೊತೆಗೆ ಅಪ್ಲಿಟ್ ಜೊತೆಗೆ ಮಾಡಿದ್ದು ನಾವು. ಅವ್ರಿಗೆ ನಾನು ಡೇ ಒನ್ನಿಂದ ನೋಡ್ತಾನೆ ಇದ್ದೀನಿ, ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ ಇದೆ. ಅವ್ರು ಡೇ ಒನ್ನಿಂದ ಅವ್ರಿಗೆ ಶತ್ರುಗಳನ್ನು ಝೀರೋ, ಡೇ ಒನ್ನಿಂದನೂ ಅಷ್ಟೇ ಝೀರೋ ಶತ್ರುಸು, ಅಜಾತ ಶತ್ರುಗಳು ಯಾರೂ ಇಲ್ಲ. ಇನ್ನು ಮುಂದೆನೂ ಹಂಗೇ ಇರಲಿ, ಎಲ್ಲ ಫ್ರೆಂಡ್ಲಿ ನೇಚರ್ ಅವ್ರದ್ದು. ಅದಕ್ಕೋಸ್ಕರ ಯಾರು ಶತ್ರುಗಳು ಆಗೋದು ಇಲ್ಲ, ಆಗೋಕ್ಕೂ ಯಾರು ಇಷ್ಟಪಡೋದಿಲ್ಲ, ಮತ್ತು ಅವ್ರಿಗೆ ಕಾಂಪಿಟೇಷನ್ ಯಾರು ಕೊಡೋದಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಹೆಜ್ಜೆಯ ಮೇಲೊಂದೆ ಜಯ ನಿಕ್ಕುತ, ಹೆಜ್ಜೆಯ ಮೇಲೊಂದೆ ಜಯ ನಿಕ್ಕುತ, ಗೆಜೆ ಕಾಲ ಪಾದವ ತೂತ, ಸಜ್ಜನ ಸಾಧೋ ಪೂಜೆಯ ವೇಳೆಗೆ ಮಜೆಗಳೊಳಗಿನ ಬಂಡೆಯಂತೆ ಭಾಗ್ಯ ಲಕ್ಷ್ಮೀ ನಮ್ಮ ಭಾಗ್ಯ ಸಿಗತ್ತೆ. ನೀವೆಲ್ಲ ಮಾಡಿದ್ರೆ ಸ್ವಲ್ಪ ನಮ್ಮ ಸಂಸಾರ ಅಂದ್ರೆ ಎಲ್ಲ ಬಿಡ್ಬೇಕು. ಬನ್ನಿ ಗಾಡಿ ಜೊತೆ ಬನ್ನಿ ಮೇಡಮ್, ಬನ್ನಿ 1 ನಿಮಿಷ 2 ನಿಮಿಷ ಬನ್ನಿ 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 ಬೇಗ ಬನ್ನಿ. ನೋಡಿ ಹಾಡಿಗೆ ಒಳ್ಳೆ ಅಂತ ಒಳ್ಳೆ ಹಾಡಿಲ್ಲ, ನೀವು ಜೊತೆ ಸೇರಿ ನೀವು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಯಂತ ಆ ದೈವ ತಂತ್ರ ಮರದಿಲ್ಲ ಮಾಯೇ ಬಂಗಾರ, ನಮ್ಮ ಸಂಸಾರ ಸಂಸಾರ ಆನಂದ ಸಾಗರ, ಪ್ರೀತಿಯಂಬ ದೈವವೇ ನಮಗಾತಾರ, ಆ ದೈವ ತಂತ್ರ ವರದಿಂದ ಮಾಲೆ ಬಂಗಾರ, ನಮ್ಮ ಸಂಸಾರ